ಸ್ವೀಟಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ ಎಲ್ಲರೂ ಅಡಿಕ್ಟ್ ಆಗುವಂಥ ಒಂದು ಕಥೆನ ಇಟ್ಕೊಂಡು ಹೇಳ್ತಾ ಯಾರೋ ಬಿಡು ಹೊಸಬ್ರು ಮಾಡಿರ್ತಾರೆ ನೋಡೋಣ ಅಂತ ಕೂದಾಗ ನಂಗೆ ಆ ಪಾತ್ರ ಫಸ್ಟ್ ಅಟ್ರ್ಯಾಕ್ಟ್ ಆಯಿತು. ಅದು ಆಗ್ತಾರಂಗೆ ಆ ಹೀರೋ ಆಗ್ತಾರಂಗೆ ಆ ಸ್ವೀಟಿ, ಸ್ವೀಟಿ, ಐ ಲವ್ ಯು ಸ್ವೀಟಿ. ಸ್ವೀಟಿ ಇಷ್ಟ ಆದರು. ಸ್ವೀಟಿ ಇಷ್ಟ ಆಗ್ತಾರಂಗೆ ಅವ್ರ ಇವ್ರ ತಮ್ಮ ಮಾಡಿದಾರಲ್ಲ, ಎಲ್ಲಿ ಬಾಮ ಬಾ 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 ಬನ್ನಿ ಎಲ್ಲ ಮುಗಿಸ್ಬಿಡ್ತೀನಿ ಬನ್ನಿ ಸ್ಪೀಡಾಗಿ. ಇವ್ರ ತಮ್ಮ ಇಷ್ಟ ಆಗ್ತಾರೆ. ಸರಿ ಇಷ್ಟ ಆದರೂ ಅನ್ನೋ ಅಷ್ಟೊತ್ತಿಗೆ ನಿಮ್ಮ ಮನೇಲಿ ಇಬ್ಬರು ಹೆಣ್ಮಕ್ಳು ಕಾಡ್ತಾ ಇರ್ತಾರಲ್ಲಪ್ಪ ನಿನಗೆ, ನೀನು ಬಾಮ ನೀನು ಎಷ್ಟೆಲ್ಲ ಚೇಂಜ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಆ ಸಿನಿಮಾಲ್ಲಿ. ಯಾವಾಗಲೂ ಮನೇಲಿ ಫ್ರೆಶ್ ಆಗಿರ್ತಾರೆ ಅನ್ನೋಕ್ಕೆ ನೀವಿಬ್ಬರೇ ಕಾರಣ ನೋಡಿದೆ ನಾನು. ಸರಿ, ಜೊತೆಯಲ್ಲಿ ಆ ನಿಮ್ಮ ಫ್ರೆಂಡ್ ಮಾಡಿದ್ನಲ್ಲ ನಮ್ಮ ಹುಡುಗ ತಿಲಕ್ಕು, ನಿಮ್ಮ ತಮ್ಮ ಎಲ್ಲಿ? ಇವರಂತೂ ಸಖತ್ತು ಒಂಥರ ಇಷ್ಟ ಆಗ್ತಾರೆ. ನನಗೆ ಗೊತ್ತಿಲ್ಲ, ಬಹುಶಃ ಏನು ಹೇಳ್ತಾರೆ, ಈ ಟ್ಯಾಲೆಂಟ್ಸು ಎಲ್ಲೋ ಒಂದು ಕಡೆ ಹಿಡನ್ ಟ್ಯಾಲೆಂಟ್ಸು ಹೊರಗಡೆ ಬಂದು ಒಂದು ಮಿರಾಕಲ್ ಮಾಡತ್ತೆ ಅನ್ನೋಕ್ಕೆ ಈ ತಂಡ ಸಾಕ್ಷಿ ಅನ್ಕೋತೀನಿ ನಾನು. ಬೇರೆ ಇನ್ಯಾರಿದ್ದಾರೆ ಕಲಾವಿದರು? ಕರೀರಿ ದಯವಿಟ್ಟು. ಬಾಮ ಬಾ ನೀನು ಕಪಾಳ ಹೊಡಿತಲ್ಲ ಇವನಿಗೆ ತಾನೇ? ಕರೆಕ್ಟು. ಊಟ ಮಾಡ್ತಾ ಇದ್ದೀನಿ ಅಂತ ತಿರ್ಗಾ ಹೊಡಿತೀರಿ. ಇನ್ಯಾರಿದ್ದಾರೆ ಕರೀರಿ. ಯಾರೆಲ್ಲ ಇದ್ದೀರಾ ಕಲಾವಿದರು ವೇದಿಕೆ ಮೇಲೆ? ಬನ್ರಪ್ಪ ಎಲ್ಲ ಬನ್ನಿ, ದಯವಿಟ್ಟು ಬನ್ನಿ ಪ್ಲೀಸ್ ಕಮ್ ಬನ್ನಿ. ಅದೇ ಸೀನ್ ಟು ಸೀನ್, ಲೈನ್ ಟು ಲೈನ್ ಎರಡು ಬಿಟ್ಬಿಟ್ಟು ನೆಕ್ಸ್ಟ್ ಟಿಫನ್ ಮಾಡೋವಾಗ ನನಗೆ ನಮ್ಮ ಫೇವ್ರೇಟ್ ಇನ್ನೊಂದು ಆಕ್ಟರ್ ಬಂದಿಲ್ಲ. ಅವರು ಎಲ್ಲಿ? ಅವರು ವಾಣಿ ಅವರು, ಮಂಡ್ಯದ ವಾಣಿ ಅವರು ನನ್ನ ಫೇವ್ರೇಟ್. ನಾನು ಅವ್ರನ್ನ ಟಿ ವಿಲಲ್ಲಿ ನೋಡಿ ಸಖತ್ ಎಂಜಾಯ್ ಮಾಡ್ತೀನಿ ಅವ್ರ ಸ್ಲ್ಯಾಂಗ್ನ. ಗುರು ಇವರು ಬಸ್ಸಲ್ಲಿ ಸೂಪರ್ ಅಮ್ಮ. ಇನ್ನಿಬ್ರಲ್ಲಿ ಕಳ್ರು ಕರ್ಲಿಯರು ನೀನಲ್ಲಮ್ಮ? ಓಕೆ ಸರ್, ನೀವೀಗ ಒಂದು ರಿಯಾಕ್ಷನ್ ಕೊಡ್ತಾ ಇದೀರಲ್ಲ ಎಲ್ಲ ಪಾತ್ರದ ಬಗ್ಗೆ, ನೀವು ನೋಡಿ ಮಜಾ. ಇದು ಒಂದು ರೀಸನ್ ಸಾಕು ಕನ್ನಡಿಗರಿಗೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದಕ್ಕೆ. ನೋಡಿ ನಿಮ್ಗೆ ಅದು ಯಾಕೆ ಅನ್ಸುತ್ತೆ ನಮ್ಗೆ, ಅವ್ನ ಬಸ್ಸಲ್ಲಿ ಒಂದು 2 ಕಡೆ ಬರ್ತಾನೆ ಅಷ್ಟೇನೆ. ಸಖತ್ ಆಟ ಆಡಿಸ್ತಾನೆ, ಒಳ್ಳೆ ಮಜಾ. ಅಂದರೆ ಅವನ ಜೊತೆ ಇನ್ನೊಬ್ಬ ಕರ್ಲಿಯರ್ ನೀನೇನಮ್ಮ? ಓಕೆ, ಇನ್ನೊಬ್ಬ ಇರ್ತಾನಲ್ಲ, ಅವ್ನು ಬಂದಿಲ್ಲ, ಯೋಗಿ. ಓಕೆ, ಎಲ್ಲ ಪ್ರತಿಯೊಂದು ಪಾತ್ರನೂ ಲೈಕ್ ಗೊತ್ತಿಲ್ಲ, ನಾನು ಹೊಸಬ್ರು ಮಾಡ್ತಾರೆ ಅಂದಾಗ ನನ್ನ ಬಹುಶಃ ನನ್ನಷ್ಟು ಸಪೋರ್ಟ್ ಮಾಡೋರು ಇನ್ಯಾರೋ ಇನ್ನೂ ಬರ್ತಿರ್ಲಿ ಅಂತ ಕೇಳ್ಕೊತೀನಿ ಯಾವಾಗಲೂ ಸರ್. ನಿಮ್ಮನ್ನು ಕೂಡ ಅದೇ ಬೇಡ್ಕೋತೀನಿ ನಾನು. ಬನ್ನಿ ತಂದೆ. ಇವೆಲ್ಲರನ್ನೂ ಸೇರಿಮ್ಮ ಡೈರೆಕ್ಟ್ರು, ಅಂದರೆ ಇವ್ರ ಭಾಷೆ ತೆಲುಗು ಆಗಿದ್ರು ಕೂಡ, ಇವರು ಕನ್ನಡದಲ್ಲಿ ಮಾಡಿದ್ರು ಕೂಡ, ಕನ್ನಡ ಮತ್ತು ತೆಲುಗುನ ಅಷ್ಟೇ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡ್ತಾ ಎರಡರಲ್ಲೂ ಸಿನಿಮಾನ ಗೆಲ್ಲಿಸೋದು ದೊಡ್ಡ ವಿಷಯ. ಸಿನಿಮಾ ಆಲ್ರೆಡಿ ನನ್ನ ಪ್ರಕಾರ ಸಿನಿಮಾ ಗೆದ್ದಿದೆ. ಈಗ ಗೆಲ್ಲಿಸ್ಬೇಕಾಗಿರೋರು ಥಿಯೇಟ್ರ್ನವರು. ಸೊ ಹಂಗಾಗಿ ಆ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ ಜೊತೆಲಿ ಇರ್ತೀನಿ, ನಿಮ್ಮ ಜೊತೆಯಲ್ಲಿ. ಅಂಥ ಸಮಯ ಬಂದರೆ ನಾವೆಲ್ಲರೂ ಹೋಗೋಣ, ಎಲ್ಲರೂ ಕೇಳೋಣ, ತಪ್ಪಿಲ್ಲ. ಹೊಸಬ್ರಲ್ವಾ, ಕೇಳೋಣ ಸರ್, ಈ ಥಿಯೇಟ್ರ್ ಕೊಡಿ, ಆ ಥಿಯೇಟ್ರ್ ಕೊಡಿ ಅಂತ ಕೇಳೋಣ. ನಿಮ್ಗೆ ಗೊತ್ತಾಗತ್ತೆ ಇವಾಗ ಅದು ಏನೇನು. ಇಲ್ಲ, ನಂಗೆ ಅದೇ ಬೇಜಾರು. ಅಂದರೆ ಎಷ್ಟೋ ಟ್ಯಾಲೆಂಟ್ಸು ಇವತ್ತು ಈ ಥರ. ನಾನು ನೆಕ್ಸ್ಟ್ ಇದರಲ್ಲಿ ಮಾತಾಡ್ತೀನಿ, ಇದೇ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಖಂಡಿತವಾಗ್ಲೂ. ಆಗಲಿ, ಅವ್ರದ್ದು ಏನೇನಾಗುತ್ತೋ ನೋಡೋಣ. ಪಾಪ ನಾವು ಅವೆಲ್ಲ ಜೊತೆಲಿ ನಿಂತ್ಕೊಂಡು ವಿಲ್ ಸಪೋರ್ಟ್ ದೆಮ್ ಅಲ್ಲ. ನಿಮ್ಮ ಸಹಾಯನೂ ತುಂಬ ಇರಲಿ. ಹೊಸಬರು